ಅಕ್ಷರ ಲೋಕದ ಅನರ್ಘ್ಯ ರತ್ನಕ್ಕೆ ಭಾವಪೂರ್ಣ ವಿದಾಯ. ಶಿವಾರೆಡ್ಡಿ ಸರ್ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಕೆ. 3.5 ದಶಕಗಳ ಕಾಲ ಅಕ್ಷರದ ಸೋಹ, ಸಾವಿರಾರು ಗ್ರಾಮೀಣ ಪ್ರತಿಭೆಗಳ ಬಾಳಿಗೆ ಬೆಳಕಾದ ಜ್ಞಾನದೀವಿಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಡಾ ರಾಧಾಕೃಷ್ಣನ್ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಶಿವಾರೆಡ್ಡಿಯವರ ಸುದೀರ್ಘ ಸೇವೆಗೆ ಇಂದು ಅಧಿಕೃತ ತೆರೆ ಬಿದ್ದಿದೆ. ಹೌದು, ವೈಕುರುಪ್ಪಲ್ಲಿ ಸರ್ಕಾರಿ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಪರಿವರ್ತಿಸಿದ ಹೆಮ್ಮೆಯ ಅಕ್ಷರ ಯೋಧ ಇಂದು ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಕ್ಲಸ್ಟರ್ ವ್ಯಾಪ್ತಿಯ ವೈಕುರುಪ್ಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆತ್ಮೀಯ ಶಿಕ್ಷಕ ಹಾಗೂ ಕೈವಾರದ ಮಾಜಿ ಸಿಆರ್ಪಿ ಶಿವಾರೆಡ್ಡಿಯವರ ಸೇವಾ ನಿವೃತ್ತಿ ಪ್ರಯುಕ್ತ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭವು ಶಾಲಾ ಆವರಣದಲ್ಲಿ ಸಡಗರದಿಂದ ನೆರವೇರಿತು. ಕೇವಲ ಪಾಠ ಮಾಡುವುದಷ್ಟೇ ಶಿಕ್ಷಕನ ಕೆಲಸ ಅಂದುಕೊಳ್ಳದ ಈ ಮಹಾನುಭಾವ ಶಾಲೆಯ ಪರಿಸರ ಬದಲಾಯಿಸಲು ಹಗಲಿರುಳು ಶ್ರಮಿಸಿದ್ದಾರೆ. ತಾವೇ ಮುತುವರ್ಜಿ ವಹಿಸಿ ಶಾಲಾ ಆವರಣದಲ್ಲಿ ಬರೋಬ್ಬರಿ 60ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಇಡೀ ಕ್ಯಾಂಪಸ್ ಅನ್ನು ನಂದನವನವನ್ನಾಗಿಸಿದ್ದಾರೆ. ಅಷ್ಟೇ ಅಲ್ಲ, ಸ್ವಂತ ಪರಿಶ್ರಮ ಹಾಗೂ ಹಿತೈಷಿಗಳಿಂದ ಧನ ಸಹಾಯ ಪಡೆದು ಸುಮಾರು 70,000 ರೂಪಾಯಿ ವೆಚ್ಚದಲ್ಲಿ ಶಾಲಾ ಕೊಠಡಿಗಳಿಗೆ ಆಕರ್ಷಕ ವಾಲ್ ರೈಟಿಂಗ್ ಮಾಡಿಸಿ ಪ್ರೈವೇಟ್ ಶಾಲೆಗಳು ಹುಬ್ಬೇರಿಸುವಂತಹ ಹೈಟೆಕ್ ವಾತಾವರಣ ಸೃಷ್ಟಿಸಿದ್ದಾರೆ. ಇವರ ಅಪ್ರತಿಮ ಸೇವೆಯನ್ನು ಮೆಚ್ಚಿ ಇವರಿಗೆ ಜನ ಮೆಚ್ಚಿದ ಶಿಕ್ಷಕ ಹಾಗೂ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗಳು ಒಲಿದು ಬಂದಿದ್ದವು. ಇದೀಗ ವೈಕುರುಪ್ಪಳ್ಳಿಯಲ್ಲಿ ಇಡೀ ಗ್ರಾಮವೇ ಕಣ್ಣೀರಲ್ಲಿ ಮುಳುಗಿದ್ದು ಭಾವುಕರಾಗಿ ತಮ್ಮ 3 ದಶಕಗಳ ಜರ್ನಿಯನ್ನು ಹಂಚಿಕೊಂಡಿದ್ದಾರೆ ಶಿವರೆಡ್ಡಿ ಅವರು. ನಾನು ಈ ಊರಿಗೆ ಬಂದಾಗ ಕಂಡ ಕನಸುಗಳು ಇಂದು ನನಸಾಗಿವೆ. ನಮ್ಮ ಶಾಲೆಯ ಮಕ್ಕಳು ಮೊರಾರ್ಜಿ ದೇಸಾಯಿ ಆದರ್ಶ ಶಾಲೆಗಳಿಗೆ ಸಿಲೆಕ್ಟ್ ಆಗಿ ಹೋಗ್ತಿರುವುದೇ ನನಗೆ ದೊಡ್ಡ ಪ್ರಶಸ್ತಿ. 30 ವರ್ಷಗಳ ಹಿಂದೆ ನನ್ನ ಬಳಿ ಕಲಿತ ವಿದ್ಯಾರ್ಥಿಗಳು ಇಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರೂ ನನ್ನನ್ನು ಮರೆತಿಲ್ಲ. ಛಾಯ್ ಅನ್ನೋ ಹುಡುಗಿ ಡಾಕ್ಟರ್ ಆಗಿದ್ದಾಳೆ, ರಘು ಅನ್ನೋ ವಿದ್ಯಾರ್ಥಿ ಇದ್ದಾನೆ. ಇವರೆಲ್ಲ ಇಂದಿಗೂ ಪ್ರತಿ ಟೀಚರ್ಸ್ ಡೇ ಬಂದರೆ ಸಾಕು ನನಗೆ ಫೋನ್ ಮಾಡಿ ಆಶೀರ್ವಾದ ಪಡೀತಾರೆ. ಇದಕ್ಕಿಂತ ಒಬ್ಬ ಶಿಕ್ಷಕನಿಗೆ ಇನ್ನೇನು ಬೇಕು ಹೇಳಿ ಎಂದು ಕೈವಾರ ಹಾಗೂ ಕುರುಪ್ಪಲ್ಲಿ ಗ್ರಾಮಸ್ಥರಿಗೆ ಭಾವುಕರಾಗಿ ಕೃತಜ್ಞತೆ ಸಲ್ಲಿಸಿದರು. ಖಂಡಿತ ಇಂಥ ಶಿಕ್ಷಕರು ಸಿಗುವುದೇ ನಮ್ಮ ಹೆಮ್ಮೆ. ಇನ್ನು ವೇದಿಕೆ ಮೇಲೆ ಸಹೋದ್ಯೋಗಿ ಶಿಕ್ಷಕರು ಕೂಡ ಶಿವರೆಡ್ಡಿ ಅವರ 34 ವರ್ಷಗಳ ನಿಷ್ಠಾವಂತ ಸೇವೆಯನ್ನು ಕೊಂಡಾಡಿದ್ದು ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಸಂಸ್ಥೆಯನ್ನು ಮುನ್ನಡೆಸಿದ ಅವರ ಗುಣವನ್ನು ಸ್ಮರಿಸಿದ್ದಾರೆ. ಇಡೀ ವೈಕುರುಬಹಳ್ಳಿ ಗ್ರಾಮಸ್ಥರು, ಎಸ್ಡಿಎಂಸಿ ಸಮಿತಿ ಮತ್ತು ನೆಚ್ಚಿನ ವಿದ್ಯಾರ್ಥಿ ಬಳಗ ಅತ್ಯಂತ ಪ್ರೀತಿಯಿಂದ ಈ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಶಿವರೆಡ್ಡಿ ಅವರ ನಿವೃತ್ತಿ ಹಿನ್ನೆಲೆಯಲ್ಲಿ ಅಪಾರ ಬೆಂಬಲಿತ ಶಿಕ್ಷಕ ಮಿತ್ರರು, ನಿವೃತ್ತ ಶಿಕ್ಷಕರು ಸೇರಿದಂತೆ ಸಾಕಷ್ಟು ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಿವರೆಡ್ಡಿ ಹಾಗೂ ಅವರ ಪತ್ನಿಯವರಿಗೆ ಹಾರ ತುರಾಯಿಗಳಿಂದ ಸನ್ಮಾನಿಸಿ ಸತ್ಕರಿಸಿ ಬೀಳ್ಕೊಟ್ರು. ಒಟ್ಟಿನಲ್ಲಿ ಸಾವಿರಾರು ಹಣತೆಗಳನ್ನು ಬೆಳಗಿಸಿದ ಈ ಜ್ಞಾನದೀಪದ ನಿವೃತ್ತಿ ಜೀವನ ಸುಖ, ಶಾಂತಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ನಮ್ಮ ಫೈರ್ ನ್ಯೂಸ್ ಕನ್ನಡ ಚಾನೆಲ್ ವತಿಯಿಂದ ಶುಭ ಹಾರೈಸುತ್ತೇವೆ. ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ವೀರನಾರಾಯಣ್, ಶಿಕ್ಷಕರಾದ ರಹೀಂ ಖಾನ್, ಆಂಜನೇಯ ರೆಡ್ಡಿ, ಕೆಸಿ ನಾರಾಯಣ ಸ್ವಾಮಿ, ಇಸಿಒ ಶ್ರೀರಾಮ್ ರೆಡ್ಡಿ, ರವಿ ವೆಂಕಟೇಶ್ವರ ರೆಡ್ಡಿ, ವಿ ಸುರೇಶ್, ಮುನಿರೆಡ್ಡಿ, ಮಂಜುಳಾ ಭಾರ್ಗವಿ, ವಸಂತ ರೆಡ್ಡಿ, ಪಕ್ರು ಸಾಬಿ, ಮಂಜುಳಾ ಕುಮಾರಿ, ಮಸ್ತಾನ್ ವಲಿ, ದಾಮೋದರ್ ರೆಡ್ಡಿ, ಮಂಜುನಾಥ್, ನರಸಿಂಹಪ್ಪ, ರಮೇಶ್, ಕೃಷ್ಣಾರೆಡ್ಡಿ, ಪ್ರಭಾಕರ್ಚಾರಿ ಹಾಗೂ ಪದಾಧಿಕಾರಿಗಳು, ಶಿಕ್ಷಕ ವೃಂದ, ಸಿಬ್ಬಂದಿ, ಪೋಷಕರು, ಹಳೆಯ ವಿದ್ಯಾರ್ಥಿಗಳು, ಸ್ನೇಹಿತರು ಹಾಗೂ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿವೃತ್ತ ಶಿಕ್ಷಕರಿಗೆ ಉತ್ತಮ ಆರೋಗ್ಯ ಮತ್ತು ಸುಖಕರ ವಿಶ್ರಾಂತ ಜೀವನ ಸಿಗಲೆಂದು ಶುಭ ಹಾರೈಸಿದರು. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೈರ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ಪ್ರೋಗ್ರಾಮ್ ಮಾಡಿ ಗೌರವ ಕೊಟ್ಟರು. ಹೀಗೆ ಅಲ್ಲಿ ಸಿಆರ್ಪಿ ಕೆಲಸ 5 ವರ್ಷಗಳು ಮಾಡಿದೆ. ಶಿಕ್ಷಕರು ಸಹಕಾರ ಸಾಕಷ್ಟು ಕೊಟ್ಟರು. ಒಂದು ಬಾರಿ ಬೆಲ್ಸಿಟಿ DD5 ಅವರು ಇದ್ದಾಗ ರಾಜ ಕಮಿಷನರು ಬಂದ್ಬಿಟ್ರು. ಶಿವಾರೆಡ್ಡಿ ಒಂದು ಹೈಸ್ಕೂಲ್ ಬೆಸ್ಟ್ ಹೈಸ್ಕೂಲ್ ನೇಮ್ಸ್ ಕೊಡೋ ಅಂದ್ರು. ಸರ್ ನೀವೆಲ್ಲಾದ್ರೂ ಕರ್ಕೊಂಡು ಹೋಗಿ. ಏನ್ ಹಿಂಗೆ ಹೇಳ್ತೀಯ? ಎಲ್ಲಾದ್ರೂ ಕರ್ಕೊಂಡು ಹೋಗಿ ಸರ್ ಅಂತ ನಾನು ಇದೆಲ್ಲ ಆಗ ಅನ್ನಬೇಕಾದ್ರೆ ಅಲ್ಲಿನ ಕ್ಲಸ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರ ಶ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರ ಕಮಿಷನರ್ ಏನ್ ಮಾಡಿದ್ರು ಅಂದ್ರೆ ಬೆಳ್ಶೆಟ್ಟನು ಇಲ್ಲ, ನಾನೂ ಇಲ್ಲ, ಇನ್ನೊಬ್ರು ಇಲ್ಲ, ಹುಲ್ಗುಮ್ನಲ್ಲೇ ಹೋಗಿದ್ದಾರೆ, ಶ್ಯಾಮರಾವ್ ಹೊಸಪೇಟೆಗೆ ಹೋಗಿದ್ದಾರೆ. ಇದೇನಪ್ಪ ಎಲ್ಲಾನು ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ, ತಳಗವಾರಕ್ಕೆ ಹೋಗಿದ್ದಾರೆ, ಟಿ ಹೊಸೂರ್ಗೆ ಹೋಗಿದ್ದಾರೆ, ವೈಸ್ಕೂರ್ಗೆ ಹೋಗಿದ್ದಾರೆ, ಸಂತೆಕಲ್ಲಲ್ಲಿ ಹೋಗಿದ್ದಾರೆ, ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಏನಪ್ಪ ಕಮಿಷನ್ ನನಗೆ ಸಿಕ್ಕದೆ ಆಗ್ಬಿಟ್ರು ಅಂದ್ರೆ ಮತ್ತೆ ಸಂತೆಕಲ್ಲಲ್ಲಿ ಮೀಟ್ ಮಾಡಿದ್ವಿ. ಚೆನ್ನಾಗಿದೆ ಸ್ಕೂಲ್ಸ್, ಯಾರು ಸರ್ ಇವರೇ ಸಿಗಾಕ್ತ ಅಂತ ನಾನು ಪರಿಚಯ ಮಾಡ್ಕೊಂಡು ಇದೆಲ್ಲ ನನ್ನ ಸವಿನೆನಪು. ಮತ್ತೆ 5 ವರ್ಷಗಳಾದ್ಮೇಲೆ ನನಗೆ ಭಯ ಶುರುವಾಯಿತು. ಆಗ ವೇಕೆನ್ಸಿಗಳು ಸಿಗ್ತಾ ಇರಲಿಲ್ಲ. ಏನ್ ಮಾಡೋದಂದ್ರೆ ಅಲ್ಲೇ ಒಬ್ರು ಶಂಕರಮೂರ್ತಿ CRP ಆಗಿದ್ರು, ಅವ್ರ ಪ್ಲೇಸ್ ನಾನು ಕೈವಾರ ತಗೊಂಡೆ. ಏನೋ ನನಗೆ ತೋಚಿತು 1.25 ಎಕರೆ ಇದೆಯಲ್ಲ ಅಂತ
ಯೋಚನೆ ಮಾಡಿದೆ. ಅನೈತಿಕ ಚಟುವಟಿಕೆಗಳ ತಾಣ ಆಗಿತ್ತು ಆ ಶಾಲೆಯಲ್ಲಿ. ಅದೆಲ್ಲ ವಿಡಿಯೋ ಫೋಟೋಸ್ ತೆಗೆದು ದಿವಂಗತ ಮಾನ್ಯ ಮಮತಾಜ್ ಅಲಿ ಖಾನ್ ಸರ್ ಅವರು ಆ ಊರಿಗೆ ನೆಂಟ್ರಿಸ್ಟ್ರು, ಮಿನಿಸ್ಟ್ರು ಕೂಡ, ಅವರನ್ನು ಒಂದು ಬಾರಿ ಇನ್ವೈಟ್ ಮಾಡಿ ಅವ್ರು ಸನ್ಮಾನ ಮಾಡಿ ಅವರೊಬ್ಬರಿಗೆ ನನ್ನ ಫೋಟೋಸ್ ಎಲ್ಲ ನೋಡಿಸಿದೆ. ಏನು ನಿಮ್ಮ ಪ್ರಾಬ್ಲಮ್ ಅಂದರೆ, ಕಾಂಪೌಂಡ್ ಸ್ವಲ್ಪ ಇನ್ನಷ್ಟು ಹೈಟ್ ಮಾಡ್ಬೇಕು ಸರ್, ನೋಡಿ ಈ ಥರ ಆಗ್ತಾ ಇದೆ ಅಂತಂದರೆ ಅವರು ಸುಮಾರು 28 ಲಕ್ಷ ಸ್ಯಾಂಕ್ಷನ್ ಮಾಡಿ ಕಾಂಪೌಂಡ್ ರೈಸ್ ಮಾಡೋದು. ಇದು ಒಂದನೇ. ತದನಂತರ ಯೋಚನೆ ಮಾಡಿದೆ, ಇದೇನು ಬಟ ಬಯಲಿದ್ದಂಗೆ ಇದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಈಗ ಸರ್ಕಾರದಿಂದನೇ ಇಕೋ ಕ್ಲಬ್ಬು, ಗಿಡ ನೆಡುವ ಕಾರ್ಯಕ್ರಮ, ಸಾಕಷ್ಟು ಕಾರ್ಯಕ್ರಮಗಳು ಬರ್ತಾ ಇತ್ತು. ಅಷ್ಟಲ್ಲದೆ ಊರಿನ ಹಲವು ಸಂಘಗಳು ಸಹಕಾರ ಕೊಟ್ಟರು, ಕೈವಾರ ಗ್ರಾಮದ ಹಲವು ಸಹಕಾರ ಕೊಟ್ಟರು. ಸುಮಾರು 368 ಗಿಡ ನೆಟ್ಟರು. ಎಲ್ಲ ಮಕ್ಕಳ, ಶಿಕ್ಷಕರ ಮತ್ತು ಊರ ಗ್ರಾಮಸ್ಥರ ಸಹಕಾರದಿಂದ ಅಷ್ಟು ಗಿಡ ನೆಟ್ಟೆ. ಅಂತ ಎಂಥ ಗಿಡಗಳಪ್ಪ ಅಂದರೆ ದಾಳಿಂಬೆ, ಸೀಬೆ, ಗಸಗಸೆ, ಬೆಟ್ಟದನಲ್ಲಿ, ಸೀಡ್ಸ್ನಲ್ಲಿ, ಜಂಬುನೇರಳೆ, ಈ ಥರ ಸಾಕಷ್ಟು ಗಿಡಗಳು ನೆಟ್ಟೆ. ಒಂದು ಗಿಡ ಅದ್ಯಾವುದೋ ಇಂದು ಈ ಥರ ಮರಗಳು ಬಿಟ್ಟರೆ ಒಂದಲ್ಲ ಸರ್ ಅಲ್ಲಿ ಹೇಳಿದ್ರು, ಒಳ್ಳೆ ಪರಿಸರ ಮಾಡಿಕೊಂಡಿದೆ. ಆದರೆ ಒಳ್ಳೆ ಕಾರ್ಯಗಳು ಮಾಡುವಾಗ ಕಣ್ಣು ಹಾಕ್ತಕ್ಕಂಥ ಜನರು ಇರ್ತಾರೆ, ದುರುದ್ದೇಶಗಳು ಬರ್ತವೆ. ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಯಾರಾದರೂ ಹೊಗಳ್ತಿದ್ರೆ ಇವರನ್ನು ಹೆಂಗೆ ಎಳಿಬೇಕು ಅನ್ನೋ ಜನನೂ ಈ ಕಾಲದಲ್ಲಿ ಇರ್ತಾರೆ. ಇಲ್ಲದೇನಿಲ್ಲ, ಎಲ್ಲ ನಿಭಾಯಿಸಿದ್ದೀನಿ, ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ. ಫೀಲ್ಡೇ ಇಲ್ವಲ್ಲ, ಹೆಂಗ್ ನೆಟ್ರಿ ಅಂತ ಖೋಖೋ ಫೀಲ್ಡ್ ಬಿಟ್ಟಿದ್ದೆ, 2 ಫೀಲ್ಡ್ ಖೋಖೋ ಬಿಟ್ಟಿದ್ದೆ, ವಾಲಿಬಾಲ್ ಬಿಟ್ಟಿದ್ದೆ, ಕಬಡ್ಡಿ ಬಿಟ್ಟಿದ್ದೆ, ಸಾಕಷ್ಟು ಬಿಟ್ಟು ನಾನು ಗಿಡಗಳನ್ನು ನೆಟ್ಟಿದ್ದೆ. ಆದರೂ ಕೂಡ ಅದೇನದು ಹೈಟೆಕ್ ಮೈದಾನ ಮಾಡಬೇಕು ಅಂತ ಗಿಡಗಳನ್ನು ತೆಗೆದುಬಿಟ್ರು. ನಾನು ಎಷ್ಟು ಕಣ್ಣೀರು ಸುರಿಸಿದ್ದೀನೋ ನನಗೆ ಗೊತ್ತು. ಇನ್ನೊಂದು ವಿಚಾರ ಹೇಳಕ್ಕೆ ಬರ್ತೀನಿ. ಒಂದು ಸಾಟರ್ಡೆ ಒಬ್ಬ IAS ಆಫೀಸರು ಪಕ್ಕದ ಮಸ್ತೇನಹಳ್ಳಿಯಲ್ಲಿ ನಾರಾಯಣ ಸ್ವಾಮಿ ಅಂತ ಅವ್ರ ಊರದು, ಅವರಪ್ಪ ನಮ್ಮ ಕೈವಾರ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಆಗ ಅವ್ರು ಬಂದು ಹೋಗ್ತಿದ್ರಂತೆ. ಅವ್ರು ಸಾಟರ್ಡೆ ಏನಕ್ಕೋ ಈ ಶಾಲೆ ನೋಡಕ್ಕೆ ಬಂದಿದ್ದಾರೆ. ಈ ಗಿಡಗಳೆಲ್ಲ ನೆಟ್ಟಿರೋದು ನೋಡಿ ಯಾರಪ್ಪ ಅವರು ಪುಣ್ಯಾತ್ಮರು ಅಂತ ಕೇಳಿದ್ರಂತೆ. ಫೋನ್ ನಂಬರಲ್ಲಿ ಫೋನ್ ಮಾಡಿದ್ರು. ನೈಟ್ 9 ಗಂಟೆಗೆ ಫೋನ್ ಮಾಡಿ ಅವ್ರು ಕೋಟಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ರಿಟೈರ್ಡ್ ಆದರೂ ಕೂಡ ನಾರಾಯಣಸ್ವಾಮಿ ಸರ್ ಅವರು ಸರ್ಕಾರ ತಗೊಂಡಿದ್ದಾರೆ. ಸ್ಕೂಲ್ ಏನು ಬೇಕು ಸರ್ ಎಲ್ಲ ಇದೆ, ಕಂಪ್ಯೂಟರ್ ಇರಲಿಲ್ಲ ಅಷ್ಟೇನಾ, UPS ಇಲ್ಲ, ಮತ್ತು ಇದು ನೆಟ್ ಕನೆಕ್ಷನ್ ಇಲ್ಲ. ಅವರೇ ಬಂದು ಒಂದು 3 ಕಂಪ್ಯೂಟ್ರು, ಪ್ರಿಂಟ್ರು ಎಲ್ಲ ಮಾಡಿಕೊಟ್ಟು ಹೋದ್ರು. ಇದೆಲ್ಲ ಆ ಗಿಡಗಳಿಂದ ಬಂದಿರ್ತಾರೆ, ನನ್ನಿಂದ ಬಂದಿಲ್ಲ. ಆ ಕೈವಾರಕ್ಕೆ ನಮ್ಮ ರಹೀಮ್ ಖಾನ್ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಕಂಪ್ಯೂಟರ್. ನಾವಂತೂ ಯೂಸ್ ಮಾಡ್ತಾ ಇದ್ವಿ. ನಮ್ಮ ರಾಮಾಂಜಪ್ಪ ಅಂತ ಒಬ್ಬ ಟೀಚರ್ ಇದ್ರು, ಪಾಪ ಅವರು ಎಲ್ಲ ನೋಡ್ತಾ ಇದ್ವಿ, ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಹೀಗೆ ಅಲ್ಲಿ ಕೆಲಸ ಮಾಡಿದೆ. ಪರವಾಗಿಲ್ಲ. ನಾನು ಫಸ್ಟ್ ಮಕ್ಕಳು ಪ್ರೇಯರಲ್ಲಿ ಒಂದು 4-5 ಜನ ಮಕ್ಕಳು ಬಿದ್ದೋದು. ಪ್ರೇಯರ್ ಆದಮೇಲೆ ಕಂಪ್ಯೂಟರ್ ರೂಮಲ್ಲಿ ಮಲಗಿಸಿ ಯಾಕೆ ಅಂತ ಕೇಳಿದಾಗ 6 ಗಂಟೆಗೆ ಕೂಲಿಗೆ ಹೋಗ್ತಾರೆ, ಟಿಫನ್ ಮಾಡಿಲ್ಲ ಸರ್. ನನ್ನ ಬಡತನ ನನಗೆ, ನನ್ನ ಮಗ ಮುದ್ದೇನಲ್ಲಿ ಓದ್ತಾ ಇದ್ದ, ಅವನ ಮುಖಾಂತರ ಮಾರನೇ ದಿನ ಬಿಸ್ಕೆಟ್ ತರಿಸಿದೆ. ಹಾಲು ಕೊಡುವಾಗ ಒಂದೊಂದು ಬಿಸ್ಕೆಟ್ ಪಾಕಿದ್ದೆ. ಹಾಗೆ ಅವರು ಆ ಮುದ್ದೇನಲ್ಲಿ ಸತ್ಸಾಯಿ ಶಾಲೆಯ ಡೈರೆಕ್ಟರ್ಸ್ ನಾನು ಫೋನ್ ಮಾಡಿ, ನಿಮ್ಗೆ 5 ದಿನ 5 ವೆರೈಟಿ ಟಿಫನ್ಗಳು ಮಾಡಿಸ್ಕೊಡ್ತೀವಿ, ಗ್ಯಾಸ್ ನಿಮ್ಮದೇ, ಆ ತರಕಾರಿ ನಿಮ್ಮದೇ, ಮಾಡಿಸೋದು ನಿಮ್ಮದೇ ಅಂದರು. 1 ವರ್ಷ ಕಾಲ ಯಾರ ಹತ್ರನೂ 1 ರೂಪಾಯಿ ತಗೊಳ್ಳದೆ ತಿಂಗಳಿಗೆ 6,000 ರೂಪಾಯಿ ಖರ್ಚು ಬರ್ತಾ ಇತ್ತು. ಮಕ್ಕಳಿಗೆ ದಿನಕ್ಕೆ ಒಂದೊಂದು ವೆರೈಟಿ ಟಿಫನ್ ಇಡ್ತಾ ಇದ್ದೆ ಬೆಳಗ್ಗೆ. ಇದು ಆ ಮಕ್ಕಳು ಬಿದ್ದೋಗಿದ್ರಿಂದ ಬಂದಿರ್ತಕ್ಕಂಥ. ಅಷ್ಟೇ ಸತ್ಸಾಯಿ ಸಾಯಿಶೂರ್ ತರಿಸಿದೆ. ಚಿಂತಾಮಣಿ ತಾಲೂಕು ಯಾರಪ್ಪ ಇದನ್ನು ತರಿಸಿದ್ರು ಅಂದರೆ ಶಿವಾರೆಡ್ಡಿ ಅಂತ. ಮತ್ತೆ ಈಗ ಹಾಲ್ ಪೌಡರ್ ಆಗಲಿ, ಕೂಲ್ ಡ್ರಿಂಕ್ಸ್ ಆಗಲಿ ಎಲ್ಲ ಸತ್ಸಾಯಿ. ಅಷ್ಟೇ ಅಲ್ಲ, ಅವ್ರ ಕಾಂಟ್ಯಾಕ್ಟಲ್ಲಿ ಈಗಲೂ ಇದ್ದೀನಿ. ಅವ್ರು ನನಗೆ ಅಷ್ಟೇ ಬೆಲೆ ಕೊಡ್ತಾರೆ. ಒಂದು ತಂದೆ ಇಲ್ಲದ ಮಗುಗೆ ನರ್ಸಿಂಗ್ ಸೀಟ್ ಕೊಡಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ಅಷ್ಟಲ್ಲದೆ ಮನಸ್ಸು ಮಾಡಿದ್ರೆ ನಾನು 1 ವರ್ಷ ಫ್ರೀ ಬಿಟ್ಟು ಆಮೇಲೆ ಬಂದು ಅಲ್ಲಿ ನಾನು ಕನ್ನಡ 6 to 8 ಟೀಚಿಂಗ್ ಮಾಡ್ತೀನಿ ಅಂತ ಕೂಡ ಬನ್ನಿ ಅಂತ ಹೇಳಿದ್ದಾರೆ. ಇಷ್ಟು ಆ ಕೈವಾರ ಗ್ರಾಮದಲ್ಲಿ ಮಾಡಿದೆ. ಏನು ನಮ್ಮ ಮಿತ್ರರು ಹೇಳ್ದಂಗೆ ಮಾಡ್ತಾರೆ. ಇಲ್ಲೂ
ಸುಮಾರು ಅಲ್ಲಿಂದ 23ರಲ್ಲಿ ನಾನು ಕಾಲು ಸ್ವಲ್ಪ ಪ್ರಾಬ್ಲಮ್ ಆಗಿ ಇದು ಬೇಡ ದೊಡ್ಡ ಸ್ಕೂಲಲ್ಲಿ ಅಂತ ಇಲ್ಲಿ ಬಂದಾಗ ನನ್ನ ಓಲ್ಡ್ ಸ್ಟೂಡೆಂಟ್ಸ್ ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಮಾಸ್ಟರ್ಗಳಾಗಿದ್ದಾರೆ, ಒಳ್ಳೆಯ ರೈತರು ಕೂಡ ಆಗಿದ್ದಾರೆ. ನಮ್ಮ ಮನೆಗೆ ಬಂದು ದೊಡ್ಡ ದೊಡ್ಡ ಮಕ್ಕಳಾಗಿಬಿಟ್ಟಿದ್ದಾರೆ. ಅವ್ರ ಅನಿಸಿಕೆಗಳು ನಾನು ಹೆಂಗೆ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಕೊಂಡು ಮನೆಗೆ ಬಂದು ಕ್ಷೇಮ ವಿಚಾರಿಸಿ ಅವರು ಗೌರವ ಕೊಟ್ಟು ಹೋದರು. ಆ ಮಕ್ಕಳು ಕೂಡ ನಮ್ಮ ಮರೆಯಲ್ಲ. ಸುಮಾರು ಜನ ಇದ್ದಾರೆ. ಬೆರಳಿಟ್ಕೊಂಡು ಕರ್ಕೊಂಡೋಗಿ ಶಾಲೆಗೆ ತಾಯಿ ಇಲ್ಲದೆ ಇರ್ತಕ್ಕಂಥ ತಬ್ಬಳಿಗಳನ್ನು ಬೆರಳಿಟ್ಕೊಂಡು ಕರ್ಕೊಂಡು ಹೋಗಿರ್ತಕ್ಕಂಥ ಒಳ್ಳೊಳ್ಳೆ ಇಂಜಿನಿಯರ್ಗಳಾಗಿದ್ದಾರೆ. ಫೋನ್ ಮಾಡ್ತಾರೆ. ಬಾಳಪಲ್ಲಲ್ಲಿ ಇದ್ದಾಗ ಛಾಯಾ ಅಂತ ಡಾಕ್ಟರ್ ಅವ್ರಿಗೆ ಎವ್ರಿ ಟೀಚರ್ಸ್ ಡೇಗೆ ಫೋನ್ ಮಾಡ್ತಾರೆ. ರಘು ಅಂತ ಫೋನ್ ಮಾಡ್ತಾರೆ. ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಜನ ನನಗೆ ಒಳ್ಳೆಯ ಸ್ಟೂಡೆಂಟ್ಸು 30 ವರ್ಷಗಳು ಆಗಿದ್ರು ಕೂಡ ನೆನಪಿದೆ. ಅಷ್ಟೇ ಗಲಾಟೆ ಸ್ಟೂಡೆಂಟ್ಸು ನೆನಪಿದೆ. ಮಿಡ್ಲ್ ಕ್ಲಾಸ್ ಅಲ್ಲಿರೋರು ಸ್ವಲ್ಪ ಕಡಿಮೆ ಬರ್ತಾರೆ, ತಪ್ಪಿಕೊಳ್ತಾರೆ. ಯಾರು ಸರ್ ನಾನು ಯಾರು ಅಂತಾರೆ, ಗೊತ್ತಿಲ್ಲ ಕಣೋ ಅಂದ್ರೆ ಹೇಳ್ತಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅದೇ ಟೀಚರ್ಸ್ ಕಾರ್ಯನಿರ್ವಹಿಸ್ತಾರೆ. ಈ ಊರಿಗೆ ಬಂದಾಗ 2023 ಜುಲೈ 26ಕ್ಕೆ ಬಂದಾಗ ನಮ್ಮ ಮಾಸ್ಟ್ರು ಸ್ವಲ್ಪ ದಿನ ಆದ್ಮೇಲೆ ಅಣ್ಣ ಇದಕ್ಕೇನಾದರೂ ವಾಲ್ ರೈಟಿಂಗ್ ಬರ್ಸ್ಬೇಕು ಮೇಡಮ್ ಕೇಳಿದೆ ಅಂತ ಹೇಳಿದ್ರು. ಆಗ ನಮ್ಮ ಊರಲ್ಲಿ ಕೆಲವರು ನಾವಿಬ್ರು ಹಾಕ್ಕೊಳ್ಳೋಣಪ್ಪ, ಮತ್ತೆ ಅವರೇ ಬರ್ತಾರೆ, ನಾವಿಬ್ರು ಹಾಕ್ಕೊಂಡು ಈ ರೂಮ್ಗೆ ಮಾಡಿಸ್ತಾ ಇದೀವಿ ಬಂದರು, ಎಷ್ಟು ಬೇಕು ಅಂತ ಕೇಳ್ತಾರೆ. ಕೆನಡಾದಲ್ಲಿರ್ತಕ್ಕಂಥ ನಮ್ಮ ರವಿಚಂದ್ರ ಏನಕ್ಕೋ ಬಂದಿದ್ನು, ಕೇಳಿದ್ರೆ ಹಂಗೆ 10,000 ಹಾಕ್ಬೇಕು, 70,000 ಈ 2 ರೂಮ್ಸ್ಗೂ ವಾಲ್ ರೈಟಿಂಗ್ ಬರ್ಸ್ತೀವಿ. ಈ ಮರಗಳು ಬಿಟ್ಟರೆ ಗಿಡಗಳಿರಲಿಲ್ಲ. ನಮ್ಮ RVR ಸರ್ ಯಾಕೋ ದೇವ್ರೆ ಅವ್ರಿಗೆ ಏನಾದರೂ ಶಿವಾರೆಡ್ಡಿಯಿಂದ ಗಿಡಗಳು ಬೆಳೆಸ್ತಾನಂತ ಇತ್ತೋ ಏನೋ. ನಮ್ಮ ಶಾಲೆ ಹತ್ರ ಸುಮಾರು 60 ಗಿಡ ಇದಾವಪ್ಪ, ಎತ್ಕೊಂಡೋಗಿ ಬೆಳೆಸು ಅಂದರು. ಮಾಸ್ಟರ್ ಅವ್ರು ತಗೊಂಡು ಬಂದು ಗಿಡಗಳು ಬೆಳೆಸ್ತೀವಿ. ಏನೋ ಒಳ್ಳೆಯ ಶೈಕ್ಷಣಿಕ ವಾತಾವರಣ ಶಾಲೆಯಲ್ಲಿ ಇಟ್ಕೊಂಡು ಈ ಗ್ರಾಮದಲ್ಲಿ ಇರ್ತಕ್ಕಂಥ 5ನೇ ಕ್ಲಾಸ್ ಮಕ್ಕಳು ನಿಜಾನೇ ನಮ್ಮ ನಾರಾಯಣಸ್ವಾಮಿ ಸರ್ ಬೈಕೊಳ್ತಾರೆ. ಅವ್ರ ಶಾಲೆಗೆ ಒಬ್ಬರು ಹೋಗಲ್ಲ. ಎಲ್ಲ ಮುರಾರ್ಜಿ, ಕಿತ್ತೂರು ಚೆನ್ನಮ್ಮ, ಆದರ್ಶ, ವಾಜಪೇಯಿ ಶಾಲೆ, ಗೌರಿಬಿದೂರು ಈ ಥರ ಹೋಗ್ತಾರೆ. ಅದು ಪೇರೆಂಟ್ಸ್ಗೆ ಸಂಬಂಧಪಟ್ಟಿರೋದು, ನಮ್ಗೇನಿಲ್ಲ. ಹಾಗಾಗಿ ಒಳ್ಳೆ ಶಿಕ್ಷಣ ಕೊಟ್ಟಿದ್ದೀವಿ. ನಮ್ಮ ಸರ್ರು ಅಷ್ಟೇ ಅದೆಷ್ಟು ಸಹಕಾರ ಕೊಡ್ತಾರೆ. ನಮ್ಮ 3 ವರ್ಷಗಳ ಈ ಅನುಬಂಧದಲ್ಲಿ ಒಂದು ಕ್ಷಣ ನಮ್ಮ ಇಬ್ಬರಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿಲ್ಲ. ಯಾವುದೇ ವಿಚಾರಕ್ಕೂ ನಮ್ಮಿಬ್ಬರಲ್ಲಿ. ದಿವಂಗತ ಉಮಾದೇವಿ ಮೇಡಮ್ ಅವರು ಬಂದಿದ್ರು, ನೆನೆಸ್ಕೊಂಡಿದ್ರು. ಪಾಠ ಎಲ್ಲ ಓದಿಸ್ರು, ಚೆನ್ನಾಗಿದೆ ಅಂತಲೇ ಓದು. ಏಕೆಂದ್ರೆ ನಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಇಬ್ಬರಲ್ಲಿ ಮುಖ್ಯೋಪಾಧ್ಯಾಯರು, ಎಲ್ಲ ಸಹ ಶಿಕ್ಷಕರು, ನನ್ನ ಮಿತ್ರರು, ಕೈವಾರ ಕ್ಲಸ್ಟರಿಂದ ಬಂದಿರತಕ್ಕಂಥ ನನ್ನ ಮಿತ್ರರು, ನಮ್ಮ ಅಸೋಸಿಯೇಷನ್ನಲ್ಲಿರ್ತಕ್ಕಂಥ ಆತ್ಮೀಯ ವಸಂತ ರೆಡ್ಡಿ, ಮಂಜು ಮಾರ್ಗಡೆ, ಜಯದೇವ, ಮಂಜು ಎಲ್ಲ ಆತ್ಮೀಯ, ಧಾರವಾಡ, ಬೀದರ್ ಈ ಕಡೆ ಎಲ್ಲ ಹೋಗ್ತಾ ಇದ್ವಿ. ನಾವು ಮಕ್ಕಳನ್ನ ಕರ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರತಿಭಾ ಪರಿಷತ್ ಅಂತಕ್ಕಂಥ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರು. ಆಮೇಲೆ ಇವರನ್ನು ನೋಡಿ ಇವ್ರು ಬರೆಯುವಂತ ಕನ್ನಡ ನಾನು ಕಲ್ತ್ಕೊಂಡೆ. ನಾನು ಸ್ವಲ್ಪ ಹಂಗೂ ಹಿಂಗೂ ಬರಿತಾ ಇದ್ದೆ. ನಾನು ಹಳ್ಳಿಗಾಡ ನೋಡಿದ್ದು ಎಲ್ಲ ಡ್ರಾಫ್ಟ್ ನನ್ನ ಕೈಯಲ್ಲಿ ಬರ್ಸೋರು. ಆ ಲೆಟ್ರು, ಆ ಪದಗಳು CPH ಹನುಮಂತಪ್ಪ ಅವ್ರ ಜೊತೆಗೆ ಇರ್ತಾ ಇದ್ರು. ಆ ಪದ ಸಂಗ್ರಹ ಡೈರಿ ಹೆಂಗಿದೆ ಅಂದ್ರೆ ಗೂಗಲ್ ಕೂಡ ಫೈಲರ್ ಆಗ್ಬಿಡುತ್ತೆ. ಶಿವಾರೆಡ್ಡಿ ಪದ ರಚನೆ ಬಂದ್ರೆ ನಾವೇನಾದ್ರೂ ಡ್ರಾಫ್ಟ್ ಗಿಫ್ಟ್ ಹಾಕ್ಬೇಕಂದ್ರೆ ಶಿವಾರೆಡ್ಡಣ್ಣ ಇದೇಳಣ್ಣ ಅಂತಂದ್ರೆ ಎಲ್ಲ ಹೇಳೋರು. ಅಂತ ಒಂದು ಜ್ಞಾನಿ, ನಿಸ್ವಾರ್ಥ ಸೇವೆ ಮಾಡಿರೋದು ನಾನು ಮಾಡಿದ್ದೀನಿ. ನಾವು ಏನು ಸ್ವಾರ್ಥ ಇಟ್ಕೊಂಡು ಮಾಡಿರೋದು ಸೇವೆ. ನಾವು ಸ್ಕೂಲಿಗೆ ಹೋದ್ರೆ ಸಂಬಳ ಬರ್ತದಲ್ಲ, ಮಕ್ಕಳಿಗೆ ಮರಿಗಳಿಗೆ ಸಾಕೊಳ್ಳೋಕ್ಕಾಗುತ್ತೆ ಅಂತೇಳಿ ಸ್ವಾರ್ಥ. ಆ ಶಿವಾರೆಡ್ಡಿ ಅಣ್ಣ ಹತ್ರ ನಾವು ಅವ್ರು ಒಂದೇ ಜೊತೆಯವ್ರು ಆಗಿದ್ರು ನಾನು ಅವ್ರಿಗೆ ಅಣ್ಣ ಅನ್ನೋದು. ಯಾಕಂದ್ರೆ ಅವರು ನಿಸ್ವಾರ್ಥ ಸೇವೆ ಮಾಡಿರೋದಕ್ಕೆ ಸಾಕ್ಷಿ ಶಿವಾರೆಡ್ಡಿ. ಇವರನ್ನು ಒಂದು ಸಲಹೆ ಸೂಚನೆ ಪಡ್ಕೊಂಡು ಕೆಲವೊಂದು BO ಮಂಜುನಾಥ್ ಸರ್ ಅವರು, ಇಂಥ ಕೆಲವು BOಗಳು ಹಾಸನದಲ್ಲಿದ್ರು. BO ಮಂಜುನಾಥ್ ಅವರು ಶಿವಾರೆಡ್ಡಿ ಸಾವ್ರಿಗೆ ವಾರಕ್ಕೆ 3 ಸಲ ಫೋನ್ ಮಾಡ್ತಾ ಇದ್ರು. ಏನ್ ಶಿವಾರೆಡ್ಡಿ, ನಾನು ನಿಮ್ಮ ತಾಲೂಕು ಬರ್ಬೇಕು, ಏನಪ್ಪ ಅಂತ. ಸರ್ ಧಾರವಾಡ ಬನ್ನಿ ಸರ್ ಅಂತ ಭಾನುವಾರ ಶನಿವಾರ ಬಂದ್ರೆ ಮಂಜುನಾಥ್ ಸಾರ್ಗೆ ಫೋನ್. ಅಂತಹ ಒಂದು ಸಂಘಟನೆಯಾಗಿರ್ತಕ್ಕಂಥ ಮತ್ತು ಅಷ್ಟೊಂದು ಹೆಸರು ಬರ್ತಿರ್ತಕ್ಕಂಥ ಶಿವಾರೆಡ್ಡಿ ಸರ್ ಅವರು ಇವತ್ತು ನಿರ್ವೃತ್ತಿ ಆಗ್ತಾ ಇದ್ದಾರೆ. ಇದು ನಿರ್ವೃತ್ತಿ ಅಂತಕ್ಕಂಥದ್ದು ಸಹಜವಾಗಿ ಪ್ರತಿಯೊಬ್ಬರಿಗೂ ಬರೋದು. ಇವತ್ತು ಅವ್ರಾಗ್ತಾರೆ, ನಾನಾಗಿದ್ದೀನಿ, ಇವತ್ತು ಅವ್ರಾಗ್ತಾರೆ, ಮತ್ತೆ ಮಾನ್ಯನೀಡ್ ಆಗ್ತಾರೆ, ರಹೀಮ್ ಆಗ್ತಾರೆ, ಯಾರು ಇರೋಂಗಿಲ್ಲ. ಸರ್ಕಾರಿ ಸೇವೆಯಲ್ಲಿ KCS ರೂಲ್ಸ್ ಪ್ರಕಾರ 60 ವರ್ಷ ಆಯ್ತಂದ್ರೆ ನಾವು ಮನೆಗೆ ಹೋಗ್ಲೇಬೇಕು, ಯಾರು ಇಲ್ಲಿ ಇರುವಂಗಿಲ್ಲ. ಇವತ್ತು ಅವರು ತಮ್ಮ 60 ವರ್ಷಗಳ ಒಂದು ಸೇವೆ, ಸುಮಾರು 34 ವರ್ಷಗಳ ಒಂದು ಸೇವೆಯನ್ನು ಮಕ್ಕಳಿಗೋಸ್ಕರ, ಶಾಲೆಗೋಸ್ಕರ ಅವರು ತಮ್ಮದೇ ಆದ ಕೊಡುಗೆ ನೋಡಿದ್ದಾರೆ.
ಅಂತಹ ಮಹಾನ್ ಶಿಕ್ಷಕರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಅವರಿಗೆ, ಅವರ ಮಕ್ಕಳಿಗೆ ಒಳ್ಳೆಯ ಒಂದು ಆಶೀರ್ವಾದ ಕೊಡಲಿ. ಅವರು ಈ ಸಮಾಜದಲ್ಲಿ ನಿವೃತ್ತಿ ಆದರೂ ಸಹ ಶಿಕ್ಷಣದ ಬಗ್ಗೆ ಅವರು ಸಲಹೆ ಸೂಚನೆಗಳನ್ನು ಕೊಳ್ಳಿ ಅಂತ ಆ ದೇವರಲ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.